ನೀವೆಲ್ಲ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಕೆಲವೊಂದು ಸಂದರ್ಭಗಳು ಧರ್ಮ ಸಂಕಟಕ್ಕೆ ಈಡು ಮಾಡ್ತವೆ ಅಂತ ಹೇಳಿ ತಮಗೆ ಗೊತ್ತು. ಗೊಂಡಬಾಳ ನಮ್ಮ ಗ್ರಾಮ, ಗೊಂಡಬಾಳ ಗ್ರಾಮಕ್ಕೆ ನಾವು ಹೊಸಬರು. ನೂರಾರು ವರ್ಷಗಳ ಹಿಂದಿನಿಂದಲೂ ಕೂಡ ಗೊಂಡಬಾಳ ಗ್ರಾಮದ ಒಂದು ಅವಿನಾಭಾವ ಸಂಬಂಧ ಅಳವಂಡಿಯ ಸಿದ್ದೇಶ್ವರನಿಗೆ ಇರುವಂಥದ್ದನ್ನು ನಾವು ಕೇಳ್ತಾ ಬಂದಿದ್ದೇವೆ. ಇವತ್ತು ಅಮಾವಾಸ್ಯೆಯ ದಿವಸ ಮಠವನ್ನು ಬಿಟ್ಟು ಬರೋದು ಅಷ್ಟು ಸುಲಭದ ಮಾತಲ್ಲ. ನಮಗೊಂದು ಸಂಕಟ ಪ್ರಾರಂಭ ಆಗಿತ್ತು. ಪಾಪ ನೀವು ಭಕ್ತರೆಲ್ಲ ಕಾಯ್ತಾ ಇರ್ತೀರ. ಅಲ್ಲಿ ಮಠದಲ್ಲಿ ಅನೇಕ ಹಳ್ಳಿಗಳಿಂದ ಭಕ್ತರು ಬಂದಿರ್ತಾರೆ. ಗೊಂಡಬಾಳ ಗ್ರಾಮದ ದೈವದ ಸದ್ಭಕ್ತರ ಮಠಕ್ಕೆ ಬಂದು ಅಮಾವಾಸ್ಯೆ ದಿವಸ ತಾವು ಆಗಮಿಸಬೇಕು ಅಂತ ಹೇಳಿದರು. ಯಾವುದೇ ವಿಚಾರವನ್ನು ಮಾಡದೆ ಬರ್ತೀವಿ ಹೋಗ್ರಪ್ಪ ಅಂತ ಹೇಳಿದ್ವಿ. ಇವತ್ತು ಭಾನುವಾರ, ರವಿವಾರ ಅಂತ ಹೇಳಿ ಕರೀತಾರೆ. ರವಿ, ಭಾನು ಇವರು ಇಲ್ಲದೇ ಇದ್ದರೆ ನಮ್ಮ ಆಟ ಪಾಠ ವ್ಯವಹಾರ ಏನೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಪಂಚಭೂತಾನಿ ಗ್ರಹಾಲೋಕ ಸ್ವರಸ್ತತ ದಿಶಾ ಕಾಲಶ್ಚ ಸರ್ವೇಷಾಂ ಸದಾ ಕುರುವಂತು ಮಂಗಳಂ ಅಂತ ಹೇಳ್ತಾರೆ. ಅಂದರೆ ಪ್ರಕೃತಿ ಆಣವಮಲ, ಮಾಯಾಮಲ, ಕಾರ್ಮಿಕ ಮಲ ಎನ್ನುವಂತಹ ಮೂರು, ಸತ್ವ ರಜ ತಮಸ್ಸು ಎನ್ನುವಂತಹ ಮೂರು ಗುಣಗಳಿಂದ ನಿರ್ಮಾಣ ಆಗಿದೆ. ಈ ಪ್ರಕೃತಿ ಅನಿಸ್ಕೊಳ್ಬೇಕಾಗಿತ್ತು ಅಂತಂದರೆ ಈ ಪ್ರಕೃತಿಗೆ ಮುಖ್ಯವಾಗಿ ಪಂಚಮಹಾಭೂತಗಳು ಅಂತ ಹೇಳಿ 5 ಇದ್ದಾವೆ. ಆ 5 ಪಂಚಮಹಾಭೂತಗಳು ಇಲ್ಲದೆ ಇದ್ರೆ ನಾವು ಇಲ್ಲ, ನೀವು ಇಲ್ಲ, ಯಾರೂ ಇಲ್ಲ. ಈ ಪಂಚಭೂತಗಳು ಇಲ್ಲದೆ ಇದ್ರೆ ನಾವು ನೀವು ಯಾರೂ ಇಲ್ಲವೋ, ಹಾಗೆ ಈ ಪಂಚಭೂತಗಳನ್ನು, ಈ ಭೂಮಿಯನ್ನ, ಈ ಸೃಷ್ಟಿಯನ್ನ ನಮ್ಮ ತಾಯಿಯವರು ಒಂದು ಹಾಡನ್ನು ಹೇಳಿದರು. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ ಅಂತ. ಅಂದರೆ ಈ ಜಗತ್ತು ಎನ್ನುವಂಥ ಕೂಡಲ ಸಂಗಮವನ್ನು ನಿರ್ಮಾಣ ಮಾಡಿರುವಂಥ ಪರಮಾತ್ಮ ಇಲ್ಲದೆ ಇದ್ರೆ ಈ ಜಗತ್ತು ಇಲ್ಲ, ಜೀವಿಗಳು ಕೂಡ ಹುಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಿಶೇಷವಾಗಿ ಅನೇಕ ದೇಶಗಳನ್ನು ನಮ್ಮ ನಾಡಿನಲ್ಲಿ ನಾವು ನೋಡ್ತೇವೆ. ಒಂದೊಂದು ದೇಶ ಒಂದೊಂದು ಸಂಸ್ಕೃತಿಯನ್ನ, ಒಂದೊಂದು ಧರ್ಮವನ್ನ, ಒಂದೊಂದು ವಿಚಾರಧಾರೆಗಳ ನೆಲಗಟ್ಟಿನ ಮೇಲೆ ನಿರ್ಮಾಣ ಆಗಿದೆ. ಫ್ರಾನ್ಸ್ ದೇಶ ಇದೆ, ಜಪಾನ್ ದೇಶ ಇದೆ, ಚೀನಾ ದೇಶ ಇದೆ, ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಂಡಿರುವಂಥ ಅಮೇರಿಕ ದೇಶ ಇದೆ, ಶ್ರೀಲಂಕಾ ಇದೆ, ಪಾಕಿಸ್ತಾನ ಇದೆ. ಹೀಗೆ ಹಲವು ದೇಶಗಳನ್ನು ನಾವು ಈ ಜಗತ್ತಿನಲ್ಲಿ, ಇತಿಹಾಸದಲ್ಲಿ ನಾವು ನೋಡುತ್ತೇವೆ. ಎಲ್ಲ ಇದೆ. ತಂತ್ರಜ್ಞಾನದಲ್ಲಿ ಮುಂದುವರೆದಿದ್ದಾವೆ, ಯಂತ್ರಜ್ಞಾನದಲ್ಲಿ ಮುಂದುವರೆದಿದ್ದಾವೆ. ಮನುಷ್ಯ ಭೂಮಿಯ ಮೇಲೆ ಬದುಕಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಸ್ವತಃ ತಾನೇ ಸಾಯಬಹುದು ಅಂತ ಯಂತ್ರಗಳನ್ನು ಕಂಡುಹಿಡಿದಿದ್ದಾರೆ. ಅಷ್ಟೇ ಅಲ್ಲ, ವೇಗವಾಗಿ ಮುಂದೆ ಭೂತ ಭವಿಷ್ಯ ವರ್ತಮಾನಗಳನ್ನು ಹೇಳುವಂತಹ ಎಲ್ಲ ಚಿಂತನೆಗಳನ್ನು ಅಡ್ವಾನ್ಸ್ ಆಗಿ ಕೊಡುವಂತಹ ತಂತ್ರಜ್ಞಾನ ಜಗತ್ತಿನಲ್ಲಿ ಮುಂದುವರೆದಿದೆ. ಇವತ್ತು ಮೊಬೈಲ್ಗಳಲ್ಲಿ ನಾವು ಅದನ್ನು ನೋಡ್ತಾ ಇದ್ದೇವೆ.